ವಿದ್ಯಾರ್ಥಿಗಳನ್ನೇ ಗುರಿಯಾಗಿಸಿಕೊಂಡು ಮಾತಾಡುವಂತ ಯಾವ ನಾಯಕರಿರ್ತಾರೋ ಅವ್ರ ಸಮುದಾಯ ಅಭಿವೃದ್ಧಿ ಆಗುತ್ತೆ ಅನ್ನೋದು. ಕಾರ್ಯಾಗಾರ, ಪುರಸ್ಕಾರ, ಸಂಸ್ಕಾರ, ಸತ್ಕಾರ, ಜೈಕಾರ ಇವೆಲ್ಲವೂ ಕೂಡ ಸಿಗಬೇಕು ಅಂದ್ರೆ ವಿದ್ಯಾರ್ಥಿಗಳು ಮಾತ್ರ ಸಾಧ್ಯ. ಕಾರ್ಯಾಗಾರವನ್ನು ಯಾಕೆ ಇರಬೇಕು ಅಂದ್ರೆ ಕಾರ್ಯಾಗಾರಕ್ಕೆ ಯಾರು ಬಂದಿರ್ತಾರೋ ಅವರು ಪುರಸ್ಕಾರಕ್ಕೆ ಹಾಗಾಗ್ತದೆ. ಪುರಸ್ಕಾರಕ್ಕೆ ಯಾರು ಬಂದಿರ್ತಾರೋ ಸಂಸ್ಕಾರ ಇರ್ತದೆ, ಸಂಸ್ಕಾರದಿಂದ ನಿಮಗೆ ಜೈಕಾರ ಸಿಗ್ತದೆ. ಹಾಗಾಗಿ ವಿಶೇಷವಾಗಿ ಎಲ್ಲ ಸಮುದಾಯಗಳಿಗಿಂತ ಈಡಿನ ಸಮುದಾಯವನ್ನ ಗೆಲ್ಲಬೇಕು ಅಂತ ನಮಗೆ ಪ್ರೀತಿ, ವಿಶ್ವಾಸ, ಅಭಿಮಾನ, ನಂಬಿಕೆ ಇರಬೇಕು. ದೊಡ್ಡ ದಿಮಾಕು ದೌರ್ಯದಿಂದ ಆಗಲ್ಲ. ಬಹಳ ಸ್ನೇಹಿತರು ನೋಡಿದ್ದಾರೆ. ಮತ್ತೆ ವಿಶೇಷವಾಗಿ ಬಹಳ ಅದರಿಂದ ಬಲ್ಲ. ಹಾಗಾಗಿ ಉಪನ್ಯಾಸ ಅಂತ ನಾನು ದೀರ್ಘ ಹೋಗಲ್ಲ, ಯಾಕೆಂದ್ರೆ ಗುರುಗಳು ಹೋಗ್ಬೇಕು. ನಾನು ಬೆಳಗ್ಗೆ ಪೇಪರ್ ತೆಗೆದರೆ ಪ್ರಜಾವಳಿ ಪತ್ರಿಕೆಯಲ್ಲಿ ಸ್ವಾಮಿ ವಿವೇಕಾನಂದ ಶ್ರೀಗಳು ಸೋಲೂರು ಬಿಡದ ಪತ್ರಿಕೆಗಳು ಒಂದು ಲೇಖನವನ್ನು ಬರೆದಿದ್ದರು. ನಾನು ದಿನಕ್ಕೆ 8-9 ಪತ್ರಿಕೆಗಳು ಓದ್ತೇನೆ. ಓದುವಾಗ ಪ್ರಥಮ ಲೇಖನ ಹೌದು ನಾರಾಯಣ ಗುರುಗಳ ಬಗ್ಗೆ ಲೇಖನವನ್ನು ಅದ್ಭುತವಾಗಿ ಬರೆದು. ಹಾಗಾಗಿ ಸ್ವಾಮಿ ವಿವೇಕಾನಂದ ಸ್ವಾಮಿಗಳು ವಿಶೇಷವಾದಂತಹ ಶರಣಾರ್ಥಿಗಳು. ಮಾತನಾಡುವ ಸ್ವಾಮೀಜಿಗಳು ತುಂಬಾ ಇದ್ದಾರೆ, ಆದ್ರೆ ಬರೆಯುವ ಸ್ವಾಮೀಜಿಗಳು ತುಂಬಾ ಅಗತ್ಯ. ಬರೆಯುವ ಸ್ವಾಮೀಜಿಗಳು ಇದ್ದಾರೆ ಅಂದ್ರೆ ಗ್ರೇಟ್ ಅಂದ್ರೆ ನಾರಾಯಣ ಗುರುಗಳ ಶಿಕ್ಷಣವನ್ನ ಕಲಿಸಬೇಕು, ಕಲಿಬೇಕು ಅಂತ ಹೇಳಿದ್ರಲ್ಲ, ಅದನ್ನು ಸ್ಪಷ್ಟವಾಗಿ ಪೀಠಾಧಿಪತಿಗಳ ಆರಂಭ ಮಾಡಿದ್ದಾರೆ. ಅದನ್ನು ಸ್ನೇಹಿತರೆ, ನಾನು ಬೇಗನೆ ಉಪನ್ಯಾಸವನ್ನು ಮುಗಿಸ್ತೇನೆ, ಯಾಕೆಂದ್ರೆ ನಿಮ್ಗೆ ಗೊತ್ತಿರ್ತದೆ. ನಾನು ಪ್ರಮುಖವಾದ 5 ವಿಷಯಗಳನ್ನ ಮುನ್ನೆಲೆಗೆ ತಂದು ಮಾತಾಡಬೇಕು ಅಂತ. ಒಂದು ನಾರಾಯಣ ಗುರುಗಳ ಬಗ್ಗೆ, ಇನ್ನು ಸಮುದಾಯದ ಬಗ್ಗೆ, ಶಿಕ್ಷಣದ ಬಗ್ಗೆ ಮತ್ತು ಹೊಸ ಕ್ರಾಂತಿಯ ಬಗ್ಗೆ. ವಿಶೇಷವಾಗಿ ಕೇರಳದ ತಿರುವನಂತಪುರ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದಂತ ನಾರಾಯಣ ಗುರುಗಳು, ನಾನು ಪ್ರೀತಿಯನ್ನು ಕರೆತಿರ್ತಾರೆ. ನಾನು ಅವರು ನಾರಾಯಣ ಗುರುಗಳಾಗಿ ಪರಿವರ್ತನೆ ಚರಿತ್ರೆ ಇದೆಯಲ್ಲ, ಅದು ಅದ್ಭುತ ಚರಿತ್ರೆ. ಅದಕ್ಕೂ ಮುಖ್ಯವಾಗಿ ಜಗತ್ತಿನಲ್ಲಿರುವಂತ ಎಲ್ಲ ಗುರುಗಳಿಗಿಂತ ಶ್ರೇಷ್ಠ ಗುರು ಜಗದ್ಗುರು ನಿಜವಾದ ನಾರಾಯಣ ಗುರುಗಳು. ಎಲ್ಲರೂ ಕೂಡ ಜಗದ್ಗುರು ಅಂತ ಪೀಠಾಧಿಪತಿಗಳು ಅಡ್ವಾನ್ಸ್ ಹಾಕಿರ್ತಾರೆ. ಆದ್ರೆ ನಾರಾಯಣ ಗುರುಗಳನ್ನ ಗುರುಗಳೇ ಗುರುಗಳು ಅಂತ ಒಪ್ಪಿಕೊಂಡಂತವರು ಮಹಾತ್ಮ ಗಾಂಧಿ, ರವೀಂದ್ರನಾಥ್ ಟಾಗೂರ್, ರಾಮಕೃಷ್ಣ ಪರಮಹಂಸರು, ಡಾಕ್ಟರ್ BR ಅಂಬೇಡ್ಕರ್ ಸೇರಿದಂತೆ ಅನೇಕರು ಅವರನ್ನ ನನ್ನ ಗುರು ಅಂತ ಒಪ್ಪಿಕೊಳ್ತಾರಲ್ಲ. ಅಂದ್ರೆ ಇವತ್ತು ಯಾರನ್ನ ನಾವು ಸಮಕಾಲೀನರು, ನಾವು ಶ್ರೇಷ್ಠರು ಅಂತ ಅಂತಿದೀವೋ ಅವರು ಕೂಡ ನಾರಾಯಣ ಗುರುಗಳು ನಮ್ಮ ಗುರುಗಳು ಅಂತ ಒಪ್ಪಿಕೊಂಡಿದ್ದಾರೆ. ಅವರ ಆದರ್ಶ ಸಿದ್ಧಾಂತಗಳನ್ನ ಪಾಲನೆ ಮಾಡ್ತಿದ್ದಾರೆ ಅಂತಂದ್ರೆ ಯೋಚನೆ ಮಾಡಿ. ನಾವೆಲ್ಲ ಇಲ್ಲಿ ಕೂತಿರೋದಿಲ್ಲ, ನಾವೆಲ್ಲ ಕೂತಿರೋಕ್ಕೆ ಜನಸಾಮಾನ್ಯರು. ಮಹಾತ್ಮ ಗಾಂಧೀಜಿ ಅವರೇ ನಾರಾಯಣ ಗುರು ನನ್ನ ಗುರು ಅಂತ ಒಪ್ಕೊಂಡಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಹತ್ತಿರದಿಂದ ಭೇಟಿ ಮಾಡಿ ಅವರನ್ನು ಸ್ವೀಕರಿಸ ಸಿದ್ಧಾಂತಗಳನ್ನು, ಆದರ್ಶಗಳನ್ನು ಪಾಲನೆ ಮಾಡಿದ್ದಾರೆ. ರವೀಂದ್ರನಾಥ್ ಟಾಗೂರ್ ಅವರು, ರಾಮಕೃಷ್ಣ ಪರಮಹಂಸರು ಸೇರಿ ಅನೇಕರು ನಾರಾಯಣ ಗುರುಗಳನ್ನ ಸಮಕಾಲೀನರು, ಶಿಷ್ಯರು ಮತ್ತು ವಿಶೇಷವಾಗಿ ಅವರಿಂದ ಪ್ರಭಾವಿತರಾಗಿದ್ದಾರೆ. ಆದ್ರೆ ನಾರಾಯಣ ಗುರುಗಳು ಯಾಕೆ ನಮ್ಗೆ ಇಷ್ಟ ಆಗ್ತಾರೆ ಅಂತಂದ್ರೆ ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅಸಮಾನತೆಯನ್ನ ಒಡೆದೋಡಿಸ್ತಾರೆ. ಎಲ್ಲರೂ ಒಂದೇ ವೇದಿಕೆ ಕೂತಿದೀವಲ್ಲ, ಒಂದೇ ವೇದಿಕೆ ಕೂರುವಂತೆ ಮಾಡಿರುವ ಸಮಾನತೆ, ಎಲ್ಲ ಸಮುದಾಯಗಳ ಸಮಾನತೆಯನ್ನ. ಆ ಬ್ರಿಟಿಷರ ಕಾಲಘಟ್ಟದಲ್ಲಿ ನಾರಾಯಣ ಗುರುಗಳು ಒಂದು ಹೆಜ್ಜೆ ಮುಂದೆ ಹೋಗಿ ಆ ಕ್ರಾಂತಿಯನ್ನು ಮಾಡ್ತಾರೆ. ಆ ಕ್ರಾಂತಿ ಕೇರಳದ ಇಡೀ ಚರಿತ್ರೆಯನ್ನು ಸೃಷ್ಟಿ ಮಾಡುತ್ತೆ. ಇಡೀ ಚರಿತ್ರೆಯನ್ನು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡಬೇಕು, ಮಹಿಳೆಯರಿಗೆ ಸಮಾಜದ ಕೊಡಬೇಕು, ಹಿರಿಯರಿಗೆ ಗೌರವವನ್ನು ಕೊಡಬೇಕು. ವಿಶೇಷವಾಗಿ ಶೋಷಣೆಗಳನ್ನ ಇವತ್ತು ಕೂಡ ನಮಗೆ ಶೋಷಣೆ ನಡೀತಾ ಇದೆ ಶೋಷಣೆಯನ್ನು. ಆದ್ರೆ ಇಂಥದ್ದೊಂದು ವಿಶೇಷವಾದ ಕ್ರಾಂತಿಯನ್ನು ಸೃಷ್ಟಿ ಮಾಡಿದ್ರಲ್ಲ, ನಿಜಕ್ಕೂ ಅದು ಗ್ರೇಟ್. ವಿಶೇಷವಾಗಿ ನಾರಾಯಣ ಗುರುಗಳನ್ನ ಇಡೀ ರಾಜ್ಯದಲ್ಲಿ ಒಪ್ಪಿಕೊಂಡವರು ಅಂತಂದ್ರೆ ನಮ್ಮ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿಮ್ಗೆ ಯಾರು ಅಚ್ಚುಮೆಚ್ಚಿನ ಗುರು ಅಂತಂದ್ರೆ ಅವ್ರು ಹೇಳುವಂತದ್ದು ನಾರಾಯಣ ಗುರುಗಳು ಅಂತ. ಅವ್ರ ಬಾಯಿತಲ್ಲೂ ಸಿದ್ದರಾಮಯ್ಯ ಬಾಯಿತಲ್ಲ ಅಹಿಂದ ಅಂತ ಹೇಳ್ತಾರಲ್ಲ, ಅಹಿಂದ ಶಕ್ತಿಯನ್ನು ಕೊಟ್ಟಂತವ್ರು ಯಾರಪ್ಪ ಅಂದ್ರೆ ಹಿಂದುಳಿದ ವರ್ಗದವರನ್ನ ಕರೆದುಕೊಂಡು ಜೊತೆಗೆ ಇಟ್ಟುಕೊಂಡು ಅವರಿಗೆ ಆಶ್ರಮವನ್ನು ಕಟ್ಟಿ ಶಿಕ್ಷಣವನ್ನು ಕೊಟ್ಟು ಅಭಿವೃದ್ಧಿ ಮಾಡ್ತಾರಲ್ಲ ನಾರಾಯಣ ಗುರುಗಳು. ಎಂದೂ ಕೂಡ ನಾರಾಯಣ ಗುರುಗಳನ್ನ ಜಾತಿಯಿಂದ ಕಟ್ಟಿ ಹಾಕಲೇಬೇಡಿ. ನಿಜವಾಗಿ ಕಾರ್ಯಕ್ರಮವನ್ನ ಇಡೀ ಅಷ್ಟೇ ಮಾಡಬಾರದು. ಚಿತ್ರದುರ್ಗ ಜಿಲ್ಲೆ ಎಲ್ಲ ಹಿಂದುಳಿದ ವರ್ಗ ಸಮುದಾಯಗಳ ಮಠಾಧೀಶರು, ಪೀಠಾಧೀಶರು ಕಟ್ಟಿಯನ್ನು ಮಾಡುವ ದೊಡ್ಡ ಕಾರ್ಯಕ್ರಮ ಇದು, ಚರಿತ್ರೆ ಕಾರ್ಯಕ್ರಮ ಇದು. ಯಾಕೆಂದ್ರೆ ಈಡಿಗರಿಗೆ ಇತಿಹಾಸ, ಚರಿತ್ರೆ, ಪರಂಪರೆ ಪ್ರತಿಯೊಂದು ಅಂಶ, ಆಮೇಲೆ ಪೌರಾಣಿಕವಾಗಿ ನಾವು ನೋಡ್ತಾ ಹೋದ್ರೆ
ನಾನೇ ಕೇವಲ ನಾರಾಯಣ ಗುರುಗಳ ಬಗ್ಗೆ ಅಷ್ಟೇ ಹೇಳ್ತಿಲ್ಲ ಅಂದ್ರೆ ಈಡಿಗ ಸಮುದಾಯದ ಪೌರಾಣಿಕತೆಯಿಂದ ಹೋದ್ರೆ ಸೊ ನಮಗೆ ಅಲ್ಲಿ ಅತಿ ಹೆಚ್ಚಿನ ಶಕ್ತಿ ಸಿಗುತ್ತೆ, ಪರಂಪರೆ ಸಿಗುತ್ತೆ, ಇತಿಹಾಸ ಸಿಗುತ್ತೆ. ನಾವು ವಿದ್ಯಾರ್ಥಿಗಳಿಗೆ ಕೇವಲ ನೀವು ನಿಮ್ಮ ಪುಸ್ತಕವನ್ನು ಅಧ್ಯಯನ ಅಷ್ಟೇ ಮಾಡಬೇಡಿ, ನಿಮ್ಮ ಪುಸ್ತಕವನ್ನು ಅಧ್ಯಯನ ಮಾಡಿದವರಿಗೆ ಕೇವಲ ಅಂಕಗಳ ಮಾತ್ರ ಸಿಗುತ್ತೆ, ಅಂಕಗಳ ಮಾತ್ರ ಸಿಗುತ್ತೆ. ಅದರ ಜೊತೆಗೆ ನಿಮ್ಮ ಪುಸ್ತಕದಲ್ಲಿರುವಂತಹ ಒಳ ಮತ್ತು ಹೊರ ಅರಿವಿನ ನೀವು ಶಕ್ತಿಯನ್ನ ಅವಲೋಕನ ಮಾಡುವಾಗ ನಿಮ್ಮ ಶಕ್ತಿ ಇಮ್ಮಡಿಯಾಗುತ್ತೆ. ಅವರನ್ನು ಮಾತಾಡಲು ಜಾಲಪ ಅಂತೇಳಿ ರಾಜಕೀಯ ವ್ಯಕ್ತಿಗಳಾಗಿ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಡಿಗ ಸಮುದಾಯ ಶಕ್ತಿಯನ್ನು ಹೊಂದಿರುವಂಥದ್ದು. ವಿಶೇಷವಾಗಿ ನಾವು ನಾರಾಯಣ ಗುರುಗಳ ಬಗ್ಗೆ ಹೇಳ್ತಾ ಹೋದ್ರೆ ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ತತ್ವಜ್ಞಾನಿಯಾಗಿ, ಕವಿಯಾಗಿ, ಸಂತನಾಗಿ, ತುಂಬಾ ಜನ ಸಂತ ಶ್ರೇಷ್ಠ ಕನಕದಾಸರು ಅಂತ ಹೇಳ್ತಾರೆ. ಅವ್ರು ಹೇಳುವುದಷ್ಟೇ, ನಿಜವಾದ ಸಂತರಿಗೆ ಶ್ರೇಷ್ಠ ನಮ್ಮ ಪದಗಳನ್ನ, ವ್ಯಂಜನಗಳನ್ನ ವ್ಯಾಕರಣದಲ್ಲಿ ಬಿಡುಗಡೆ ಮಾಡಿದಾಗ ಗೊತ್ತಾಗುತ್ತೆ. ಸಂತರಿಗೆ ಶ್ರೇಷ್ಠ ಅಂದ್ರೆ ಗುರುಗಳ ನಿಜವಾದ ಜಗದ್ಗುರು ನಾರಾಯಣ ಗುರು ಅಂತಂದಾಗ ಸಂತರಿಗೆ ಶ್ರೇಷ್ಠ ನಾರಾಯಣ ಗುರು. ನನ್ನ ಅಭಿಪ್ರಾಯ, ಕರ್ನಾಟಕ ರಾಜ್ಯದಲ್ಲಿ ಅದೆಷ್ಟು ವಿದ್ಯಾರ್ಥಿಗಳಿಗೆ ಆರ್ಥಿಕ ಸರ್ಕಾರ ಕೊಟ್ಟಿದೆ. ದಯಮಾಡಿ ಈ ವೇದಿಕೆ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೇನೆ. ಕರ್ನಾಟಕ ರಾಜ್ಯದ ಪ್ರತಿ ತಾಲೂಕಲ್ಲೂ ಕೂಡ ಹಿಂದುಳಿದ ವರ್ಗಗಳ, ಶೋಷಿತ ಸಮುದಾಯಗಳ, ಅಸ್ಪೃಶ್ಯ ದಲಿತ ಅಂತ ಎಲ್ಲ ಮಕ್ಕಳಿಗೆ ವಿಶೇಷವಾಗಿ ನಾರಾಯಣ ಗುರುಗಳ ಹೆಸರಿನ ಮೇಲೆ ವಿದ್ಯಾರ್ಥಿಗಳನ್ನು ಆರಂಭಿಸಬೇಕು. ಸಿದ್ದರಾಮಯ್ಯರಿಗೆ ತಮ್ಮ ಗುರುಗಳ ಮೇಲೆ ಭಕ್ತಿ, ಪ್ರೀತಿ, ಅಕ್ಕರೆ, ಅಸ್ಮಿತೆ, ರಾಜಕೀಯ ಶಕ್ತಿ ಇದ್ರೆ ದಯಮಾಡಿ ಜಿಲ್ಲೆಗೆ ಒಂದಾದ ನಾರಾಯಣ ಗುರುಗಳ ಹೆಸರಿನ ಮೇಲೆ ವಿದ್ಯಾರ್ಥಿ ದಿನಗಳನ್ನ ಉಚಿತವಾಗಿ ಕೊಟ್ಟು 6 ದಿನಗಳಲ್ಲಿ ಒಂದು ಕಾರ್ಯಾಗಾರಗಳನ್ನ ಮಾಡಬೇಕು. ಸಿಇಟಿ, ನೆಟ್ಟು, ಸ್ಲೆಟ್ಟು, ಕೆಸೆಟ್ ಈ ತರ ಒಂದು ಆಧುನಿಕವಾದಂತಹ ಸ್ಪರ್ಧಾತ್ಮಕ ವಿಶೇಷ ಶಕ್ತಿ ಕೊಡುವಂತಹ ಶಿಕ್ಷಣವನ್ನು ಕೊಡಬೇಕು. ಯಾಕೆಂದ್ರೆ ನಾರಾಯಣ ಗುರುಗಳು ಹೇಳಿದ ಶಿಕ್ಷಣ ಕೊಡಿ ಅಂತ. ಹಾಗಾಗಿ ಶಿಕ್ಷಣದ ಮೂಲಕವೇ ನಾವು ಹೆಜ್ಜೆ ಇಟ್ಟು ಓದ್ಬೇಕು ನನ್ನ ಮನವಿ. ವಿಶೇಷವಾಗಿ ನಾರಾಯಣ ಗುರುಗಳು ಅದೆಷ್ಟೋ ಸಮಸ್ಯೆಗಳು ಎದುರಿಸ್ತಾರೆ. ಅವರ ಹುಟ್ಟು ತುಂಬಾ ಈಸಿ ಆಗಿರ್ತದೆ, ಅಂದ್ರೆ ಸಹಜವಾಗಿ. ಅಂದ್ರೆ ನಮಗೆ ಪೋಷಕರು ಬಹಳ ಮುಖ್ಯ. ಯಾವುದೇ ಒಂದು ಕುಟುಂಬಗಳಿಗೆ ಪೋಷಕರು ಬಹಳ ಮುಖ್ಯ. ಅವರ ತಂದೆ ಮಾಡರ್ನ್ ಆಶನ್ ಜ್ಯೋತಿಷಿಗಳು, ಅಂದ್ರೆ ಆಯುರ್ವೇದವನ್ನ, ಜ್ಯೋತಿಷ್ಯವನ್ನ ಬಲ್ಲಂತವರು ಅವರ ತಂದೆಯವರಾಗಿರ್ತಾರೆ. ವಿಶೇಷವಾಗಿ ರಾಮಾಯಣ, ಮಹಾಭಾರತವನ್ನ ಪ್ರಾವೀಣ್ಯತೆಯನ್ನು ಕೂಡ ಅವರ ತಂದೆಯವರು. ಅಂದ್ರೆ ಯಾವ ಮನೆಯಲ್ಲಿ ಶಿಕ್ಷಣ ಇರ್ತದೋ ಆ ಶಿಕ್ಷಣ ಇರುವಂತಹ ಮನೆಯ ಮಕ್ಕಳು ಕೂಡ ಅತ್ಯಂತ ಶ್ರೇಷ್ಠವಾಗಿ ಶಿಕ್ಷಕರಾಗ್ತಾರೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಾರೆ. ಅದೇ ಸೇರಿ ಅವರ ಮಾವ ಕೃಷ್ಣ ವೈದ್ಯರಂತ ಮಲಯಾಳಂನ ಸಂಸ್ಕೃತ ಪಂಡಿತ ಕೂಡ ಆಗಿರ್ತಾರೆ. ಅವರ ಅಜ್ಜಿ ಕೊಂಚನಂತ ಸಂಸ್ಕೃತದಲ್ಲಿ ಪಾಂಡಿತ್ಯವನ್ನು ಪಡ್ಕೊಂಡಿರ್ತಾರೆ. ಅಂದ್ರೆ ಮನೆಯಲ್ಲಿ ನಾರಾಯಣ ಗುರುಗಳ ತಂದೆ, ತಾಯಿ, ಅಜ್ಜ, ಅಜ್ಜಿ, ಮಾವ ಎಲ್ಲರೂ ಕೂಡ ವಿಶೇಷವಾಗಿ ಆಯುರ್ವೇದ, ಜ್ಯೋತಿಷ್ಯ, ಸಂಗೀತ, ಸಂಸ್ಕೃತ ಪಾಂಡಿತ್ಯವನ್ನ ಒಳಗೊಂಡಿದ್ರಲ್ಲ. ಅಂತ ನಾರಾಯಣ ಗುರುಗಳಿಗೆ ಯಾಕೆ ಈ ಒಂದು ಅಸಮಾನತೆ, ಅಸ್ಪೃಶ್ಯತೆ ಬಗ್ಗೆ ಕೇಸ್ ಹಾಕ್ತಿದ್ರೆ ನಾನು ಮೇಲ್ಕೊಂತಿದ್ದೇನೆ, ಆದ್ರೆ ನನ್ನ ಮುಂದೆ ಇರುವಂತಹ ವ್ಯಕ್ತಿಗಳ ಸಮಾನತೆಯಲ್ಲಿ ಬರ್ತಾ ಇರೋ ನೋವಾಗುತ್ತೆ ಅವರಿಗೆ. ಹಾಗಾಗಿ ಸಮಾನತೆಯನ್ನ, ಅಸ್ಪೃಶ್ಯತೆಯನ್ನ, ವಿಶೇಷವಾಗಿ ಮಹಿಳೆಯರಿಗೆ ಶಿಕ್ಷಣವನ್ನ ಕೊಡಬೇಕು ದಿಸೆಯಲ್ಲಿ ನಾರಾಯಣ ಗುರುಗಳು ಅತಿ ದೊಡ್ಡ ಕ್ರಾಂತಿಯನ್ನು ಮಾಡ್ತಾರೆ. ಕರ್ನಾಟಕ ಭಾಗದಲ್ಲಿ, ಇಡೀ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಆಗೋ ಸಾಧ್ಯ ಇಲ್ಲ. ಕರಾವಳಿ ಮತ್ತು ಮಂಗಳೂರು ಭಾಗದಲ್ಲಿ ನಾರಾಯಣ ಗುರುಗಳ ಚರಿತ್ರೆ, ಇತಿಹಾಸಗಳು ಹೆಚ್ಚಿನ ಗುರುತಿದ್ದಾರೆ. ಇತ್ತೀಚೆಗೆ ನಮ್ಮ ಚಿತ್ರದುರ್ಗ ಮತ್ತು ಮಧ್ಯ ಕರ್ನಾಟಕ ಭಾಗದಲ್ಲೂ ಕೂಡ ಇವೆಲ್ಲರೂ ಕೂಡ ನಾರಾಯಣ ಗುರುಗಳ ಹೆಸರಿನ ಮೇಲೆ ಕಾರ್ಯಕ್ರಮಗಳನ್ನು ಮಾಡ್ತಿರೋದು ಅತ್ಯಂತ ಶ್ರೇಷ್ಠ. ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳನ್ನ ಗುರಿಯಾಗಿಸಿಕೊಂಡು ಮಾಡ್ತಿರೋಂಥದ್ದು. ಒಂದು ಬಹಳ ವಿಶೇಷ ಸಂಗತಿ, ನಾರಾಯಣ ಗುರುಗಳು ಮದ್ಯಪಾನ ವಿರೋಧಿ ಆಂದೋಲನ ಮಾಡ್ತಾರೆ. ಆದ್ರೆ ನಮ್ಮ ಈಗಿನ ಸಮುದಾಯದ ವೃತ್ತಿ ಮದ್ಯ ವೃತ್ತಿ. ಆದ್ರೆ ಇದು ಮದ್ಯಪಾನ ಅಂತ ಇತ್ತೀಚೆಗೆ ಮದ್ಯಪಾನ ಆಗಿರೋ ಸ್ವಾಮಿ, ಇದು ಪ್ಯೂರ್ಲಿ ಇದು ಆಯುರ್ವೇದಿಕ್ ಅಂಶವಲ್ಲ. ಅಂದ್ರೆ ರಾಜರು ಸೈನಿಕರಿಗೆ ಸಹಜವಾಗಿ ಮದ್ದನ್ನು ಕೊಡಬೇಕಾಗ್ತದೆ. ಮದ್ದದ ಶಕ್ತಿ ಕೊಡುವಂತದ್ದು, ಆ ಮದ್ದನ್ನು ನೀಚನ ಮಾಡದೆ ಇಳಿಸಿಕೊಡುವಂತಹ ವೃತ್ತಿಯ ರಚನೆ ಮಾಡ್ತಾ ಇದ್ರು. ಹಾಗಾಗಿ ಆ ವೃತ್ತಿಯ ಹಿನ್ನೆಲೆಯಲ್ಲಿ ಬದುಕನ್ನು ಕಟ್ಟಿಕೊಂಡಂತ ಈ ಸಮುದಾಯಕ್ಕೆ ಶಕ್ತಿ ಕೊಟ್ಟಂತವರು ನಾರಾಯಣ ಗುರುಗಳು. ವಿಶೇಷವಾಗಿ ಅಕ್ಷರಾಭ್ಯಾಸವನ್ನ, ಸರಳ ವ್ಯಾಪವನ್ನ, ಶಿಕ್ಷಣವನ್ನ, ಉದ್ಯೋಗವನ್ನ ಎಲ್ಲವನ್ನೂ ಕೂಡ ನಾರಾಯಣ ಗುರುಗಳು ಸೃಷ್ಟಿ ಮಾಡ್ತಾ ಹೋಗ್ತಾರೆ. ನಿಮ್ಗೆ ಗೊತ್ತಿರಲಿಕ್ಕಿಲ್ಲ, ಒಂದು ರೀತಿಯ ವಿಶೇಷವಾಗಿ ನಾವು ನೋಡ್ತಾ ಹೋದ್ರೆ ನಾರಾಯಣ ಗುರುಗಳ ಅಂಶಗಳನ್ನ ಇರುವಂತಹ ಕೆಲವು ಸ್ವಾಮೀಜಿಗಳನ್ನು ನಾವು ಕಾಣಬಹುದು. ಯಾಕೆ ಈ ಮಾತು ಹೇಳ್ತಿದ್ರೆ, ಶಿಕ್ಷಣವನ್ನ ಅತ್ಯಂತ ರೂಪರೇಷೆಯಾಗಿ, ಅತ್ಯಂತ ಸ್ಪಷ್ಟವಾಗಿ, ನಿಖರವಾಗಿ ಕೊಡಬೇಕ ದೃಷ್ಟಿಯಲ್ಲಿ ನಾರಾಯಣ ಗುರುಗಳ ಹೋರಾಟ ಅವಿಸ್ಮರಣೀಯವಾಗಿರುತ್ತದೆ. ಒಮ್ಮೆ ಮಹಾತ್ಮ ಗಾಂಧೀಜಿ ಅವರನ್ನ ಭೇಟಿ ಮಾಡಿದಾಗ ಹೇಳ್ತಾರೆ, ಸಹಜವಾಗಿ ನಾವು ಹೋರಾಟಗಾರರು, ಚಿಂತಕರು, ಉದ್ಯಮಿಗಳು, ಸಾಹಿತಿಗಳು, ರಾಜಕಾರಣಿಗಳು ಕರ್ತವೆ ಎಲ್ಲರನ್ನೂ ಕೂಡ ಒಂದೆಡೆಗೆ ಸೇರಿಸುವಂತ ಕ್ರಾಂತಿಕಾರಿ ಕೆಲಸ ಮಾಡ್ತಾರಲ್ಲ, ಅದು ನಾರಾಯಣ ಗುರುಗಳಿಂದ ಮಾತ್ರ ಸಾಧ್ಯ. ಒಂದು 12ನೇ ಶತಮಾನದಂತ ಅನುವು ಬಸವಣ್ಣನವರು ನಿರ್ಮಾಣ ಮಾಡಿದಂತ
ಅನುಭವ ಮಂಟಪ ನಿಂತು ಅಂತದ್ದೇ ಅನುಭವ ಮಂಟಪವನ್ನು ಮತ್ತೊಮ್ಮೆ ಸೃಷ್ಟಿ ಮಾಡಿದಂತವರು ನಾರಾಯಣ ಗುರುಗಳು. ಆ ದಶೆಗಳಲ್ಲಿ ನಾರಾಯಣ ಗುರುಗಳವರ ವಿಶೇಷ ಚರಿತ್ರೆಗಳನ್ನ, ವಿಶೇಷವಾದಂತಹ ಸಣ್ಣ ಸಣ್ಣ ಪುಸ್ತಕವನ್ನ ಸಮುದಾಯದವರು ಮಾಡುವ ಮೂಲಕ ಅದರ ವಿದ್ಯಾರ್ಥಿಗಳಿಗೆ ಮತ್ತು ಸಮುದಾಯಗಳಿಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡಬೇಕು. ಇನ್ನು ನಾವು ನೋಡ್ತಾ ಹೋದ್ರೆ ಇದು ಕೇವಲ ನಾರಾಯಣ ಗುರುಗಳ ಬಗ್ಗೆ ಅಷ್ಟೇ ಅಲ್ಲ, ನಾವು ಸಮುದಾಯದ ಬಗ್ಗೆ ಹೋದ್ರೆ ಪೌರಾಣಿಕವಾಗಿ ಕೌಂಡಿನ್ಯ ಮಹರ್ಷಿಯಿಂದ ಆರಂಭಗೊಳ್ಳುತ್ತೆ. ಈಗ ನಾವು ಕುಲದೇವಿ ಆಗಿರೋದು ಎಲ್ಲವನ್ನು ಪೂಜಿಸ್ತೇವೆ. ಅದೇ ರೀತಿ ಪೌರಾಣಿಕತೆಯಿಂದ ಹೋದವರಿಗೆ ಕೌಂಡಿನ್ಯ ಮಹರ್ಷಿಗಳು ಕೂಡ ನಮ್ಮ ಸಮುದಾಯಕ್ಕೆ ಸೇರ್ಪಡೆಯಾಗಿ ಅಲ್ಲಿಂದ ಅವರ ಪುರಾಣ, ಪರಂಪರೆ, ಆಧ್ಯಾತ್ಮಿಕ ಚಿಂತನೆಗಳನ್ನ ನಾವು ಉಳಿಸಿಕೊಳ್ಳುವಂತ ಕೆಲಸವನ್ನು ಮಾಡಬೇಕು. ಆ ದಿಶೆಯಲ್ಲಿ ನಾರಾಯಣ ಗುರುಗಳು ಪ್ರತಿಯೊಂದು ಅಂಶಗಳನ್ನ ತಿಳಿಸ್ತಾ ಹೋಗ್ತಾರೆ. ಆ ಮೂಲಕ ನಮ್ಮ ಗುರುಗಳ ಆದರ್ಶಗಳನ್ನ, ಚಿಂತನೆಗಳನ್ನ, ಪಾಲನೆಗಳನ್ನ ನಾವು ನಿರಂತರವಾಗಿ ಮಾಡಿಕೊಂಡು ಹೋಗುವ ಕೆಲಸವನ್ನು ಮಾಡಬೇಕು. ಜೊತೆಗೆ ನಾರಾಯಣ ಗುರುಗಳ ಸಣ್ಣ ಬೋಧನೆ ಏನಪ್ಪಾ ಅಂತಂದ್ರೆ ಶಿಕ್ಷಣದಿಂದ ಕ್ರಾಂತಿ ಆಗುತ್ತೆ ಅಂತ. ಹಾಗಾಗಿ ನಾವೆಲ್ಲರೂ ಕೂಡ ಪೋಷಕರು ಶಿಕ್ಷಣಕ್ಕೆ ಹೆಚ್ಚು ಒತ್ತಡ ಕೊಡಬೇಕು. ಸಹಜವಾಗಿ ಇಡೀ ಸಮುದಾಯದಲ್ಲಿ ಎಲ್ಲ ವಿವಿಧ ರೀತಿಯ ಶಕ್ತಿವಂತಿದ್ರಿ, ದಾನಿಗಳಿದ್ರಿ, ಆಮೇಲೆ ಅವರೆಲ್ಲರೂ ಕೂಡ ಒಂದೆಡೆ ಸೇರಿಸುವಂತ ಕೆಲಸ ಆಗಿ ಒಂದು ದೊಡ್ಡ ಶಿಕ್ಷಣ ಕ್ರಾಂತಿ ಆದ ಇವತ್ತು ನಾವಿಲ್ಲಿ ನಿಂತು ತಿಳಿದುಕೊಂಡು ಸಭೆಯನ್ನು ಮಾಡಿದ್ದೇವೆ ಅಂದ್ರೆ ಇದು ಶಿಕ್ಷಣ ಸ್ಥಾಯಿ, ಇದೊಂದು ಶೈಕ್ಷಣಿಕವಾದಂತ ಸಮಯಗಳನ್ನ ವೃದ್ಧಿಸಬೇಕು ಅನ್ನುವ ಕೆಲಸಗಳನ್ನು ಕೂಡ ನಾರಾಯಣ ಗುರುಗಳು ಬೋಧನೆ ಮಾಡ್ತಾರೆ. ಆ ದಿಸೆಯಲ್ಲಿ ಅವರು ಸಮಕಾಲೀನರಾಗಿ ಮಹಾತ್ಮ ಗಾಂಧೀಜಿ ಅವರು ಭೇಟಿ ಕೊಡ್ತಾರೆ. ಆಮೇಲೆ ದಲಿತ ಮತ್ತು ಕೃಷಿ ಹೋರಾಟಗಾರರು ಅಯ್ಯಂಗಾಳಿ ಅವರು ಕೂಡ ಒಟ್ಟಿಗಿರ್ತಾರೆ. ಮತ್ತು ಚಟ್ಟಂಪಿ ಸ್ವಾಮಿರವರು, ರಾಮಕೃಷ್ಣ ಪರಮಹಂಸರು ಇವರನ್ನೆಲ್ಲರೂ ಕೂಡ ಸೇರಿಸಿಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ, ಸಂತರಿಗೆ ಸಮಕಾಲೀನವಾದಂತ ಪ್ರಖರವಾದಂತ ವ್ಯಕ್ತಿಗಳು ಸಿಗುವುದು ತುಂಬಾ ಕಡಿಮೆ. ಆದ್ರೆ ನಾರಾಯಣ ಗುರುಗಳಿಗೆ ಸಮಕಾಲೀನರು, ಸ್ನೇಹಿತರು, ಶಿಷ್ಯರು, ಪ್ರಭಾವಿಗಳು, ಅನುಯಾಯಿಗಳು ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅಂದರೆ ಅವರೆಲ್ಲ ಶ್ರೇಷ್ಠ ವ್ಯಕ್ತಿಗಳನ್ನು ಇವತ್ತು ನಾವು ದೊಡ್ಡ ವ್ಯಕ್ತಿಗಳು ಪೂಜ್ಯರು ಅಂತ ಪೂಜಿಸ್ತಿರೋದು ನಮ್ಮ ನಾರಾಯಣ ಗುರುಗಳ ಶಕ್ತಿ, ಅವರ ಪ್ರಭಾವವನ್ನ ಸ್ಪಷ್ಟವಾಗಿ ತೋರಿಸ್ತೇವೆ. ಸೊ ಅದೇನಾಗಿ ಸ್ನೇಹಿತರೆ, ವಿಶೇಷವಾಗಿ ನಾನು ಈ ಸಮುದಾಯದ ಬಗ್ಗೆ ಹೇಳ್ತಾ ಹೋಗ್ತಾ ಪೀಠಾಧಿಪತಿಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ಎಲ್ಲ ಸಮುದಾಯಗಳಲ್ಲೂ ಕೂಡ ಸಮುದಾಯ ಮತ್ತು ಮಠಾಧಿಪತಿಗಳ ವಿಶ್ವಾಸ ಬಹಳ ಮುಖ್ಯ. ಹಾಗಾಗಿ ನಿಮ್ಮೆಲ್ಲರ ಒಂದು ಪ್ರೀತಿ, ವಿಶ್ವಾಸ, ಆಶ್ರಯಗಳನ್ನ ಮಠಾಧಿಪತಿಗಳಿಗೆ ಕೊಟ್ಟಿದ್ದೆ ಆದ್ರೆ ಅವರ ಮತ್ತಷ್ಟು ಶಕ್ತಿಯನ್ನು ರೂಪಿಸ್ತಾರೆ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತೇನೆ.